ಅದರಲ್ಲಿ ಒಂದು ಕ್ರಷರ್ಸ್ ಒಂದು 30-40 ಇದಾವೆ. ಇದರಲ್ಲಿ ನಾಟ್ ಜಸ್ಟ್ ಡೆತ್, ನಾವು ಡೆತ್ ಒಂದು ಆಸ್ಪೆಕ್ಟ್ ಅನ್ನು ನೋಡ್ತಾ ಇದೀವಿ, ಆದ್ರೆ ಡೇ ಟು ಡೇ ವರ್ಕಿಂಗ್ ಅಲ್ಲೂ ಕೂಡ ಅವ್ರಿಗೆ ಯಾವ ರೀತಿ ತೊಂದರೆಗಳಾಗ್ತವೆ, ಲಾಂಗ್ ಟರ್ಮ್ ಹೆಲ್ತ್ ಬೆನಿಫಿಟ್ಸ್, ಅದರದ್ದು ಯಾವ ಲಾಂಗ್ ಟರ್ಮ್ ಹೆಲ್ತ್ ಎಫೆಕ್ಟ್ಸ್ ಏನಾಗುತ್ತೆ, ಇದ್ರ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಬೇಕು. ಇದನ್ನೆಲ್ಲವನ್ನು ಕೂಡ ಗೊತ್ತಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ. ಯಾರು ಇಲ್ಲಿ ಬೇರೆಯವ್ರ ಪ್ರಾಣ ತೆಗಿಬೇಕು ಅಂತ ಯಾವ ಮೈನ್ ಓನರ್ನು ಇಲ್ಲಿ ಬರೋದಿಲ್ಲ. ಅವನು ಬರ್ತಾ ಇರೋದು ನಮ್ಮ ಏನು ಸೊಸೈಟಿಗೆ ಏನೇನು ರಾ ಮೆಟೀರಿಯಲ್ಸ್ ಬೇಕಾಗಿದೆ ಅದನ್ನ ಪ್ರೊವೈಡ್ ಮಾಡೋದಕ್ಕೆ ಬರ್ತಾ ಇರೋದು. ಯಾರನ್ನು ಇಲ್ಲಿ ಪ್ರಾಣ ತೆಗಿಬೇಕು, ಇಲ್ಲ ನಾವು ಇಲ್ಲಿ ಬರೇ ದುಡ್ಡು ಮಾಡ್ಕೋಬೇಕು ಅಂತ ಯಾರನ್ನು ಬರೋದಿಲ್ಲ. ಇಟ್ ಈಸ್ ಒನ್ ಆಫ್ ದಿ ಮೆನಿ ಆಸ್ಪೆಕ್ಟ್ಸ್. ಅದರಲ್ಲಿ ಸೇಫ್ಟಿ ಬಗ್ಗೆ ನೀವು ಕಾಳಜಿ ವಹಿಸಿದ್ರು ಕೆಲವು ಸರ್ತಿ ನಮಗೆ ಗೊತ್ತಿಲ್ಲದಲ್ಲೇ ಇಶ್ಯೂಗಳು ಆಗ್ತವೆ. ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಈ ವರ್ಕ್ಶಾಪ್ಗಳನ್ನ ಮಾಡೋದು. ಈ ವರ್ಕ್ಶಾಪ್ಗಳಲ್ಲಿ ನಿಮಗೆ ತಿಳುವಳಿಕೆಯನ್ನ ನೀಡೋದೇ ನಮ್ಮ ಮುಖ್ಯ ಉದ್ದೇಶ. ಇಲ್ಲಿ ಬೇರೆ ಏನು ಉದ್ದೇಶ ಇಲ್ಲ ನಮಗೆ. ನಿಮಗೆ ತಿಳುವಳಿಕೆಯನ್ನ ನೀಡಿ ಇಲ್ಲಿ ಏನ್ ಡಿಸ್ಕಷನ್ ಆಗುತ್ತೆ ಅದನ್ನ ನೀವು ನಿಮ್ಮ ಒಂದು ಕ್ವಾರಿಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ನಾನು ಏನಕ್ಕೆ ಇದ್ರ ಬಗ್ಗೆ ಈ ಒಂದ್ ಸ್ವಲ್ಪ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೀವಿ ಅಂದ್ರೆ, ನಾವು ನೋಡಿದಾಗ ಕ್ವಾರೀಸ್ ಎಲ್ಲಾ ಕಡೆನೂ ಇದೆ, ಆದ್ರೆ ಡೆತ್ ನೀವು ಪರ್ಸೆಂಟೇಜ್ ನೋಡಿದ್ರೆ ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಇದೆ, ಕೆಲವು ಜಿಲ್ಲೆಗಳಲ್ಲಿ ಕಮ್ಮಿ ಇದೆ. ಇದು ಯಾಕೆ ಅಂತ ನಾವು ನಮ್ಮ ಆತ್ಮಾವಲೋಕನ ಮಾಡ್ಕೋಬೇಕು. ಕಮ್ಮಿ ಇದೆ, ಕೆಲವು ಜಿಲ್ಲೆಗಳಲ್ಲಿ ಡೆತ್ಸ್ ಜಾಸ್ತಿ ಇದೆ. ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾವು ಏನ್ ಮಾಡ್ಬೋದು. ಸೊ ಈ ನಮ್ಮಲ್ಲಿ ಏನೇನು ಸ್ವಲ್ಪ ಗ್ಯಾಪ್ಸ್ ಇದೆ, ಆ ಗ್ಯಾಪ್ಸ್ ನ ಯಾವ ರೀತಿ ನಾವು ಫಿಲ್ ಮಾಡ್ಕೋಬೇಕು ಅಂತ. ಲೀಗಲ್ ಆಗಿ ಇರೋದು, ಕೇವಲ ಲೀಗಲ್ ಆಗಿರೋದು ದಟ್ ಇಸ್ ನಾಟ್ ದಿ ಓನ್ಲಿ ಕ್ರೈಟೀರಿಯಾ. ಲೀಗಲ್ ಆಗಿ ಎಲ್ಲರೂ ಇರ್ತಾರೆ, ಅದ್ರ ಜೊತೆಗೆ ಸೇಫ್ಟಿ ಆಸ್ಪೆಕ್ಟ್ಸ್ ನ ನಾವು ಯಾವ ತರ ಫಾಲೋ ಮಾಡಬೇಕು ಅಂತ, ಅದನ್ನ ನೀವು ಸ್ವಲ್ಪ ಎಕ್ಸ್ಪೆಂಡಿಚರ್ ಜಾಸ್ತಿ ಆದ್ರೂ ಕೂಡ ಇನ್ ದಿ ಇಂಟ್ರೆಸ್ಟ್ ಆಫ್ ಲೈಫ್, ಒಂದು ಜೀವ, ಒಂದು ಕುಟುಂಬ, ಎರಡನ್ನೂ ನಾವು ಕಳ್ಕೊತಾ ಇದ್ದೀವಿ ಹೋದಾಗ, ಅದನ್ನ ಆ ಇಂಟ್ರೆಸ್ಟ್ ಅಲ್ಲಿ ಒಂದು ಸ್ವಲ್ಪ ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಆದ್ರೂ ಪರವಾಗಿಲ್ಲ. ಅಂಡ್ ನೀವೆಲ್ಲರೂ ಹೃದಯವಂತರೇ. ಕೋಲಾರ ಜಿಲ್ಲೆಯಲ್ಲಿ ನಾನು ನೋಡ್ದಂಗೆ ಯಾರನ್ನು ಹಿಂಜರಿಯೋರಿಲ್ಲ. ಇಲ್ಲಿ ಎಲ್ಲರೂ ಹೃದಯವಂತರೇ. ಒಂದು ಪ್ರಾಣ ಉಳಿಸೋಕೆ ಆಯ್ತು ತಗೊಳ್ಳಿ ಸ್ವಾಮಿ, ನೀವು ಹೋಗಿ ನಾನು ಬಟ್ ಪ್ರಾಣ ಉಳಿ ಅನ್ನೋ ಮನುಷ್ಯರು ನೀವು. ಸೊ ಅದನ್ನ ನೀವು ತಿಳುವಳಿಕೆ ಇರ್ಬೇಕಷ್ಟೇ. ದಟ್ ಈಸ್ ದಿ ಓನ್ಲಿ ಆಸ್ಪೆಕ್ಟ್. ನೀವು ಆ ಸೇಫ್ಟಿ ಆಸ್ಪೆಕ್ಟ್ಸ್ ಬಗ್ಗೆ ಇವತ್ತು ಹೆಚ್ಚು ಕಾಳಜಿಯನ್ನ ವಹಿಸಿ, ನಿಮಗೆ ಜಿಲ್ಲಾಡಳಿತ ವತಿಯಿಂದ ಯಾವ ನಿಮ್ಗೆ ಕೋಆರ್ಡಿನೇಷನ್ ಬೇಕು, ಏನ್ ಹೆಲ್ಪ್ ಬೇಕು, DC ಸಾಹೇಬರು, ನಾವು DD ಅವರು ಎಲ್ಲರೂ ಕೂಡ ನಿಮ್ ಜೊತೆಗೆ ಇದ್ದೀವಿ. ವಿ ಆರ್ ನಾಟ್ ಹಿಯರ್ ಟು ಡೂ ಎನಿಥಿಂಗ್ ಎಲ್ಸ್, ವಿ ಆರ್ ಹಿಯರ್ ಫಾರ್ ಯು. ನಿಮಗೋಸ್ಕರನೇ ನಾವೆಲ್ಲ ಇರೋದು. ನಾವು ರೆವೆನ್ಯೂ ಜನರೇಷನ್ ಇಸ್ ನಾಟ್ ಅವರ್ ಮೇನ್ ಕನ್ಸರ್ನ್. ಅವರ್ ಮೇನ್ ಕನ್ಸರ್ನ್ ಇಸ್ ಸೊಸೈಟಿಯಲ್ ರೆಸ್ಪಾನ್ಸಿಬಿಲಿಟಿ. ಯಾವಾಗಲೂ ನಮ್ಮ DC ಸಾಹೇಬರು ಒಂದು ಹೇಳ್ತಾ ಇರ್ತಾರೆ, ಕೇವಲ ನಾವು ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದಿದೆ, ಅದೇ ತರ ನಾವುಗಳು ಪ್ರತಿಯೊಬ್ಬರು ಒಂದು ಸೊಸೈಟಿಯಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನ ಬೆಳೆಸ್ಕೋಬೇಕು ಅಂತ. ಅಂದ್ರೆ ಒಂದು ಸಮಾಜವನ್ನ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಅದನ್ನ ಬೆಳೆಸುವಂತ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ನಾವು ಬೆಳೆಸ್ಕೋಬೇಕು ಅನ್ನೋದು ನಮ್ಮ DC ಸಾಹೇಬರು ಎಲ್ಲೂ ಹೋದ್ರು ಹೇಳ್ತಾ ಇರ್ತಾರೆ. ಜಿಲ್ಲಾಡಳಿತ ಅದರ ಸಮ್ಮತದಲ್ಲಿ ಇದೆ. ಸಾಹೇಬರು ಏನ್ ಹೇಳ್ತಾ ಇದ್ದಾರೆ ಅದನ್ನೇ ನಾವೆಲ್ಲರೂ ಮಾಡಬೇಕು ಅಂತ ಇರೋದು. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ವರ್ಕ್ಶಾಪ್ ಅಲ್ಲಿ ಯಾವ ವಿಚಾರದ ಬಗ್ಗೆ ಡಿಸ್ಕಷನ್ ಆಗುತ್ತೆ ದಯವಿಟ್ಟು ಬರ್ಕೊಳ್ಳಿ. ಒಂದು ಕಡೆ ನೀವು ಒಂದು 10 ಪಾಯಿಂಟ್ ಬರ್ಕೊಳ್ಳಿ. ಆ 10 ಪಾಯಿಂಟ್ ಅನ್ನ ನೀವು ಯಾವ ತರ, ನಾನು ನಿಮಗೆ 100 ಪಾಯಿಂಟ್ ಹೇಳಿ 100 ಪಾಯಿಂಟ್ ಮಾಡಿ ಅಂತ ಹೇಳೋದಿಲ್ಲ. ನಾನು 10 ಪಾಯಿಂಟ್ ಯಾವುದು ವೆರಿ ಇಂಪಾರ್ಟೆಂಟ್ ಇದಾವೆ ಬರ್ಕೊಂಡು ಆ 10ನ್ನ 100% 100ಕ್ಕೆ 100 ಮಾಡೋದನ್ನ ನೀವು ಸ್ವಲ್ಪ ಫಾಲೋ ಮಾಡಿ. ಆ 10 ಜನ 10 ಪಾಯಿಂಟ್ ನ ಫಾಲೋ ಮಾಡಿದ್ರೆ ನನಗೆ ಅದು 100 ಪಾಯಿಂಟ್ ಆಗ್ತವೆ. ಅಲ್ಲಿ ನಮ್ಗೆ ಜೀವಗಳು ಉಳಿತವೆ. ಅದಲ್ಲದೆ ಪೊಲ್ಯೂಷನ್ ಆಸ್ಪೆಕ್ಟ್ ಆಗಿರ್ಬೋದು, ಅಥವಾ ಬೇರೆ ಇಂಜುರಿ ಆಸ್ಪೆಕ್ಟ್ ಆಗಿರ್ಬೋದು, ಅಥವಾ ನಮ್ಮ ನೇಚರ್ ಆಗಿರ್ಬೋದು, ಏನದು ಪ್ರಕೃತಿಯನ್ನು ಉಳಿಸೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ದಟ್ ಇಬ್ರು ಸಮನ್ವಯದಿಂದ ಮುಂದೆ ಬೆಳಿಬೇಕು. ಕೇವಲ ನಾವು ಬೆಳೆಯೋದು ಪ್ರಕೃತಿ ಏನಾರು ಆಗ್ಲಿ, ನಮ್ಮ ಪೀಳಿಗೆಗೆ ಆದ್ರೆ ಸಾಕು, ಮುಂದಿನ ಪೀಳಿಗೆ ಏನಾರು ಮಾಡ್ಕೊಳ್ಳಿ, ಆ ಮನೋಭಾವ ಬೇಡ. ಎಲ್ಲರೂ ಸಮನ್ವಯದಿಂದ ಬೆಳಿಬೇಕಾಗಿರೋದ್ರಿಂದ ನೀವು ಕೂಡ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸಿ. ಆಮೇಲೆ ಪ್ರೊಸೀಜರ್ ಆಸ್ಪೆಕ್ಟ್ಸ್ ಬಗ್ಗೆ ಏನಿದೆ, ಒಂದು ಮೈನಿನಲ್ಲಿ ನಾವು ಒಂದು ಲೀಸ್ ತಗೋಬೇಕಂದ್ರೆ ಯಾವ ರೀತಿ ಇದೆ, ದೇ ಹ್ಯಾವ್ ಮೇಡ್ ಇಟ್ ವೆರಿ ವೆರಿ ಸಿಂಪಲ್, ದೇ ಹ್ಯಾವ್ ಮೇಡ್ ಇಟ್ ವೆರಿ ವೆರಿ ಲಾಂಗ್ ಲಾಸ್ಟಿಂಗ್. ಹಿಂದೆ ಎಲ್ಲ ಬೇರೆ ತರ ಕಿರಿಕಿರಿ ಇತ್ತು, ವರ್ಷ 5 ವರ್ಷಕ್ಕೆ 3 ವರ್ಷಕ್ಕೆ ಕಿರಿಕಿರಿ ಇತ್ತು. ನೌ ಇಟ್ ಇಸ್ ನಾಟ್ ದಟ್ ವೇ. ಇಟ್ ಹಸ್ ಬೀನ್ ಸಿಂಪ್ಲಿಫೈಡ್ ಅ ಲಾಟ್.
ಅದೆಲ್ಲವನ್ನು ನಿಮಗೋಸ್ಕರನೇ ಮಾಡಿರೋದು. ಸರ್ಕಾರ ನಿಮ್ಮನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಚೇಂಜಸ್ ಅನ್ನ ಮಾಡಿರೋದು. ಸೊ ಇವತ್ತು ಇಲ್ಲಿ ಯಾರ್ಯಾರು ಸೇರಿದ್ದೀರಾ, ಆಮೇಲೆ ನಮ್ಮ ಪೊಲೀಸ್ ಆಸ್ಪೆಕ್ಟ್ಸ್ ಅಲ್ಲೂ ಕೆಲವು ಸರ್ತಿ ನಾವು ಗೊತ್ತಿಲ್ಲದೆ ಏನೋ ಒಂದು ಮಾಡ್ಬಿಡ್ತೀವಿ. ಅದನ್ನ ಹೋಗ್ಲಾಡ್ಸೋದಕ್ಕೆ ಅಂತಾನೆ ವಿ ಹ್ಯಾವ್ ಗಾಟ್ ನಮ್ಮ ಡಿ ಜಿ ಮೈನ್ಸ್ ಕಡೆಯಿಂದಾನೆ ಕಳಿಸ್ಕೊಟ್ಬಿಟ್ಟು ಯಾವ ರೀತಿ ಯಾವ ಸೆಕ್ಷನ್ ಅನ್ನ ಇನ್ವೋಕ್ ಮಾಡಬೇಕು. ಸಿ ವೆನ್ ಎಕ್ಸ್ಪ್ಲೋಷನ್ ಈಸ್ ಇನ್ವಾಲ್ವ್ಡ್ ವಿ ಹ್ಯಾವ್ ಕಂಪ್ಲೀಟ್ ಆಟೋನಮಿ ಟು ಬುಕ್ ಎನ್ FIR ವಿತೌಟ್ ವೇಟಿಂಗ್ ಫಾರ್ ಎನಿ ಆಸ್ಪೆಕ್ಟ್. ಬಟ್ ಯಾವಾಗ ಎಕ್ಸ್ಪ್ಲೋಷನ್ ಆಗೋದಿಲ್ಲ ಅವಾಗ ದೇರ್ ಇಸ್ ಅ ಸೆಪರೇಟ್ ಪ್ರೊಸೀಜರ್. ಆ ಪ್ರೊಸೀಜರ್ ಅನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಅಂಡ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಯಾವಾಗ ಕೊಡ್ತಾರೆ ಅದನ್ನ ಯಾವ ಒಂದು ಇನ್ಸ್ಪೆಕ್ಟರ್ ಲೆವೆಲ್ ಅವರು ಒಂದು ರಿಪೋರ್ಟ್ ಕೊಟ್ಟಾದ್ಮೇಲೆ ಮೈನ್ಸ್ ಅವರು ಅದಾದ್ಮೇಲೆ ಅಷ್ಟೇನೆ ವಿ ಕ್ಯಾನ್ ಟೇಕ್ ಸಮ್ ಸಾರ್ಟ್ ಆಫ್ ಪ್ರಾಸಿಕ್ಯೂಷನ್ ಗೆ ನಾವು ಮುಂದೆ ಬರಬಹುದು. ಸೊ ದೀಸ್ ಆರ್ ಆಲ್ ಆಸ್ಪೆಕ್ಟ್ಸ್ ವಿಚ್ ವಿ ನೀಡ್ ಟು ಲರ್ನ್ ಆಲ್ಸೋ. ನಾವು ಅದ್ರ ಬಗ್ಗೆ ಕಲಿಬೇಕಾಗುತ್ತೆ. ಅದನ್ನ ಎಲ್ಲಾ ಕಡೆಗೂ ಹೇಳ್ತಾರೆ, ಆದ್ರೆ ನಾವು ಕೂಡ ಮೇಲ್ಗಡೆಯಿಂದ ಪ್ರೆಷರ್ ಬಂದಿದ ತಕ್ಷಣ ಆಯ್ತು ಫಸ್ಟ್ FIR ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ತರ ಒಂದು ಮನಸ್ಥಿತಿಯಲ್ಲಿ ಬಂದ್ಬಿಟ್ಟಿದೀವಿ ನಾವು. ಬಟ್ ವೆನ್ ಲಾಸ್ ಆಫ್ ಲೈಫ್ ಇಸ್ ಇನ್ವಾಲ್ವ್, everybody has to understand when loss of life is involved, for us law and order also becomes very important. ಅದು ಬಿಟ್ಟಷ್ಟು ನಮಗೆ ನಾಳೆ ಇನ್ನೂ ದೊಡ್ಡ ಇಶ್ಯೂ ಆಗುತ್ತೆ. ಎಂಟೈರ್ ವರ್ಕಿಂಗ್ ಆಫ್ ದ ಮೈನ್ಸ್ ವಿಲ್ ಬಿ ಎಫೆಕ್ಟೆಡ್. ದೇರ್ ಇಸ್ ಅ ರೀಸನ್ ವೈ ವಿ ಆಕ್ಟ್ ಇನ್ ಅ ಸ್ವಿಫ್ಟ್ ವೇ, because we want to ensure that the entire mining activity is not affected. ಇದನ್ನ ಒಂದು ಇನ್ಸಿಡೆಂಟ್ ಆಗಿ ನಿಲ್ಲಿಸಿ ಐಸೋಲೇಟ್ ಮಾಡಿ ಇನ್ಸುಲೇಟ್ ಮಾಡಿ ಬೇರೆ ಯಾವುದನ್ನು ತೊಂದರೆ ಆಗಲಿದ್ದಂಗೆ ಡಿಪೆಂಡಿಂಗ್ ಆನ್ ದಿ ಇಶ್ಯೂ ವಿ ವಾಂಟ್ ಟು ಕ್ಯಾರಿ ಫಾರ್ವರ್ಡ್. ಅದಕ್ಕೋಸ್ಕರ ನಾವು ಮಾಡೋದು. ಸೊ ಈ ವಿಚಾರನು ನಿಮ್ಮೆಲ್ಲರ ಗಮನಕ್ಕೆ ಇರಲಿ ಅಂತ ಹೇಳ್ತಾ, ಇದು ಒಂದು ಉತ್ತಮವಾದ ಒಂದು ಅವೇರ್ನೆಸ್ ಪ್ರೋಗ್ರಾಮ್. ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ನಮ್ಮ ಡಿಸ್ಟ್ರಿಕ್ಟ್ ಮೈನ್ ಓನರ್ ಅಸೋಸಿಯೇಷನ್ ಅವರ ಎಲ್ಲ ಪದಾಧಿಕಾರಿಗಳಿಗೆ ನಾನು ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದೊಂದು ನಾವು ಒಳ್ಳೆ ಒಂದು ವರ್ಕ್ಶಾಪ್ ಅನ್ನ ಪ್ಲಾನ್ ಮಾಡಿದ್ದಾರೆ. ಹಾಗೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ನಾವು DC ಸಾಹೇಬರು ನಾವು ಎಲ್ಲ ಇಲ್ಲಿ ಬಂದಿದ್ದೀವಿ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ದ ಸೀರಿಯಸ್ನೆಸ್ ಆಫ್ ದಿ ಇಶ್ಯೂ. ಈ ಒಂದು ವರ್ಕ್ಶಾಪ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾವೆಲ್ಲರೂ ಇಲ್ಲಿ ಯಾರ್ಯಾರು ಕೂತಿದ್ದೀವಿ, ಈ ಕೂತಿದವರಿಗೆ ನಿಮಗೆ ಗೊತ್ತಾಗ್ಬೇಕು ಅದು ಎಷ್ಟು ಇಂಪಾರ್ಟೆಂಟ್ ಇದೆ. ಆಮೇಲೆ ನಾವು ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಇಂದನೂ ಯಾರ್ಯಾರು ಕರೆಸ್ಬೇಕು ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಸೊ ಲೆಟ್ ಇಟ್ ಬಿ ಅ ವೆರಿ ಸಕ್ಸಸ್ಫುಲ್ ಅಂಡ್ ಬರುವ ದಿನಗಳಲ್ಲಿ ನಮಗೆ ಉಪಯುಕ್ತವಾಗುವಂತಹ ಒಂದು ವರ್ಕ್ಶಾಪ್ ಆಗಲಿ ಅಂತ ಹೇಳ್ತಾ, ಇವತ್ತು ಏನು ಇಲ್ಲಿ ಡಿಸ್ಕಷನ್ ಆಗುತ್ತೆ ದಯವಿಟ್ಟು ಒಂದು ಪೆನ್ನು ಪೇಪರ್ ತಗೊಂಡು ಬರ್ಕೊಳ್ಳಿ. ನೀವು ಬರ್ಕೊಂಡು ಅದನ್ನ ತಗೊಂಡು ಹೋಗಿ ನಿಮಗೆ ಲೆಜಿಸ್ಲೇಷನ್ ಬಗ್ಗೆ ಡೌಟ್ ಇದ್ರೆ ಯಾರನ್ನಾರು ಕೇಳಿ. ಇವಾಗೆಲ್ಲ ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ, ನೀವು ಅದ್ರಲ್ಲಿ ಕರೆಕ್ಟ್ ಆಗಿ ಓದ್ಕೊಂಡ್ರೆ ಆಯ್ತು ಅಷ್ಟೇ ಅದನ್ನ. ಅಂಡ್ ಆಲ್ವೇಸ್ ದಿ ಮೈನ್ ಓನರ್ಸ್ ಅಸೋಸಿಯೇಷನ್ ಇಸ್ ದೇರ್ ಟು ಹೆಲ್ಪ್ ಯು. ಯಾರಿಗೆ ಏನಾದ್ರು ಒಂದು ಹೆಲ್ಪ್ ಬೇಕಾಗಿದ್ರು ದೇರ್ ಆಲ್ವೇಸ್ ದೇರ್ ಟು ಗೈಡ್ ಯು, ಹೆಲ್ಪ್ ಯು. ಅವರು ಒಂದು ಹೆಲ್ಪ್ ನ ನೀವು ತಗೊಳ್ಳೋ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ, ನಿಮ್ಮ ಇಲ್ಲಿ ಸೇರಿರುವ ಎಲ್ಲರಿಗೂ ನಾನು ಜಿಲ್ಲಾಡಳಿತ ವತಿಯಿಂದ ಮತ್ತೊಮ್ಮೆ ಶುಭ ಕೋರುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.